ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕರ್ನಾಟಕ ನೌಕರ ನಿವೃತ್ತಿ ಸಂಘದ ಒಂದು ಕ್ಯಾಲೆಂಡರ್ ಬಿಡುಗಡೆಗೆ ನಮ್ಮ ಎಲ್ಲ ಗಣ್ಯರನ್ನು ಕರೆಸಿ ವೇದಿಕೆ ಮೇಲೆ ಆಗಮಿಸಿರುವಂಥ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿನವರೇ, ಅದೇ ರೀತಿ ಈ ಸಂಘದ ಅಧ್ಯಕ್ಷರಾದ ನಂಜುಂಡಪ್ಪ ಸರರೇ ಮತ್ತು ಕಾರ್ಯದರ್ಶಿಯಾದ ನಮ್ಮ ಮುನರತ್ನವರು ಸರೇ ಮತ್ತು ಗೋಪಾಲ್ ರೆಡ್ಡಿ ಅವರು ಸರು ಮತ್ತು ಎಲ್ಲ ಗಣ್ಯರು ಮತ್ತು ನಿವೃತ್ತಿ ಸಂಘದ ಎಲ್ಲ ಹಿರಿಯರು, ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರೊಂದು ಮಾತಾಡಿದ್ದಾರೆ. ಅವ್ರ ಮಾತುಗಳು ಕೇಳಿದ ತಕ್ಷಣ ಗೊತ್ತಾಗುತ್ತೆ ನಾವು ಯಾವ ಥರ ನಾವು ನಮ್ಮ ಜೀವನದಲ್ಲಿ ಇನ್ನು ಯಾವ ಥರ ನಡ್ಕೋಬೇಕು ಅಂತ. ನಮ್ಮ ಶ್ರೀನಿವಾಸ ರೆಡ್ಡಿ ಅವರನ್ನು ಹೇಳ್ತಾಯಿದ್ರು, ಒಂದೊಂದು ಮಾತನ್ನು ಕೇಳಿದಾಗ ನಮಗೆ ಅರ್ಥ ಆಗುತ್ತೆ ಯಾವ ಥರ ನಾವು ಇನ್ನು ಮಾಡಬೇಕು. ತಂದೆ ತಾಯಿ ಬಗ್ಗೆ, ಸಮಾಜ ಬಗ್ಗೆ ಎಲ್ಲ ಕಡೆನೂ ಎಲ್ಲ ಥರನೂ ಯಾವ ಥರ ನಡಿಬೇಕು ಅಂತ ಮಾತುಗಳಲ್ಲಿ ತಿಳಿಸ್ತಾ ಇದ್ದರೆ ನಾವು ಯಾರೇ ಏನೇ ಮಾತಾಡೋಕ್ಕಾಗಲ್ಲ. ಆ ಥರ ಮಾತಾಡಿದ್ರು, ಆ ಥರ ಹೇಳಿದ್ರು. ಇವತ್ತು ನಿಜವಾಗ್ಲೂ ನಾನು ಹೇಳ್ತೀನಿ, ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ನಾವು ಅಲ್ಲಿ ಕೂತ್ಕೋಬೇಕು, ಇಲ್ಲಿ ಕೂತ್ಕೋಬಾರ್ದು. ಆದರೂ ಕೃಷ್ಣಾರೆಡ್ಡಿ ಮೇಡಮ್ಗೆ ಸಾರ್ ಅವ್ರಿಗೆ ಹೇಳಿ, ಸರ್ ಬೇಡ ಸರ್, ಎಲ್ಲ ಕೆಳಗಡೆ ಕೂತ್ಕೊಂತೀವಿ. ಇಲ್ಲ ಬಾಪ ಕೂತ್ಕೊಳ್ರಿ, ಎಲ್ಲ ಕೂತ್ಕೊಳ್ರಿ. ಒಂಥರ ನೀವು ನಮ್ಮ ಪಾಲಿಗೆ ದೇವ್ರು ನೀವು. ಯಾಕಂದರೆ ಈ ವಯಸ್ಸಲ್ಲಿ ನೀವು ಈ ಥರ ಎಷ್ಟು ಹುಡುಗರನ್ನ ಬೆಳೆಸಿದ್ದೀರಿ, ಎಷ್ಟು ಎಜುಕೇಷನ್ ಆಗಲಿ, ಇನ್ನು ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮ್ಮ ಶಿಷ್ಯರು ನೋಡ್ತಾ ನಿಮ್ಗೆ ಖುಷಿ ಆಗುತ್ತೆ. ನಿಮ್ಮ ಶಿಷ್ಯರು ನೋಡಿದಾಗ ಏನೋ ಒಂದು ಸೇವೆ ಮಾಡೋಕ್ಕಾಗಲಿ, ಒಂದು ಅಧಿಕಾರ ಆಗಲಿ, ಒಂದು IAS IPS ಯಾವುದೇ ಒಂದು ಇರಲಿ, ನನ್ನ ಶಿಷ್ಯ ನನ್ನ ಹತ್ರ ಬೆಳೆದಿರೋ ಒಂದು ಶಿಷ್ಯ ಅಂತ ನಿಮ್ಗೆ ಖುಷಿ ಆಗುತ್ತೆ ನೋಡಿದ ತಕ್ಷಣ. ಇವಾಗ ಉದಾಹರಣೆಗೆ ನಮ್ಮ ಗೀತಾ ಮೇಡಮ್ ಅವರು ಬಲೆ ಜಂಗಪ್ಪ ಸ್ಕೂಲಲ್ಲಿ ಹೋದ್ರೂ ನಮ್ಮ ತಾಲೂಕಿಗೆ ತಹಸೀಲ್ದಾರ್ ಬಂದಿದೆ ಅಂದರೆ ಒಂದು ಹೆಮ್ಮೆ ಅಂತ ಹೇಳ್ಬೇಕು. ಆ ಥರ ಅನೇಕ ಅಧಿಕಾರಿಗಳು, ಅನೇಕ ಹುಡುಗರನ್ನ ನೀವು ಬೆಳೆಸಿದ್ದೀರಿ, ಅನೇಕ ನೀವು ಮಾರ್ಗಸೂಚನೆ ನಿಮ್ಮಿಂದ ಬಂದಿದೆ. ಅದೇ ರೀತಿ ನಾವು ಕೂಡ ಏನೋ ಅಷ್ಟು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹಿರಿಯರ ಸಲಹೆ ಬೇಕು ನಮಗೆ. ಯಾಕಂದರೆ ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ ನೀವು ಹೇಳ್ತೀರಿ, ತಿದ್ದುತ್ತೀರಿ, ಈ ಥರ ಮಾಡೋದು ಒಳ್ಳೆಯದು, ಇದು ಮಾಡೋದು ಸರಿಯಿಲ್ಲ ಅಂತ ಹೇಳ್ತೀರಿ. ನಿಮಗೆಲ್ಲ ಗೊತ್ತು ಯಾವ ಥರ ಮಾಡಬೇಕು ಅಂತ. ಇವತ್ತು ಗೊತ್ತಾಗುತ್ತೆ. ನಿಮ್ಮ ಒಂದು ಸಂಘ ಅಂದರೆ ಬುಕ್ ನೋಡಿದೆ, ಪ್ರತಿ ತಿಂಗಳು ಒಂದು ಮೀಟಿಂಗ್ ಆಗ್ತಾರೆ. ಅದನ್ನು ನೋಡಿದ್ರೆ ಎಷ್ಟು ಸೈನಿಗಳು ಹಾಕಿದ್ದಾರೆ ಅಂದರೆ ಅದು ಗೊತ್ತಾಗುತ್ತೆ. ಬೇರೆ ಸಂಘಗಳು ಕೂಡ ನೀವು ಮಾರ್ಗಸೂಚನೆ, ನೀವು ಇಷ್ಟು 100 ಜನ 150 ಜನ ಬಂದು ಮೀಟಿಂಗ್ ಮಾಡಿ ಸೈನ್ ಆಗ್ತಾ ಇದ್ದೀರಿ ಅಂದರೆ ನಾನು ಎಲ್ಲಿ ನೋಡಿಲ್ಲ. ಆ ಥರ ನೀವು ಒಂದು ಸಂಘನ ಬೆಳೆಸ್ತಾ ಇದ್ದೀರಿ, ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ನಿಮ್ಮ ಇದು ಸಂಘವನ್ನು. ಅದೇ ರೀತಿ ಇವತ್ತು ನಾನು ಕೂಡ ಒಂದು ಸೇವೆ ಮಾಡಬೇಕು ಅಂದರೆ ನಾನು ಯಾವತ್ತು ಹೇಳ್ತೀನಿ ನಮ್ಮ ಶ್ರೀನಿವಾಸ ರೆಡ್ಡಿನವರು. ಯಾಕಂದರೆ ರೋಟ್ರಿಯಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಒಂದು ಕೇಳಿದ್ದು, ಆವಾಗಿಂದನೇ ಸ್ಟಾರ್ಟ್ ಮಾಡಿದ್ದು ನಾನು ಸೇವೆ ಅನ್ನೋದು ಮಾಡಿದ್ದು. ಅದೇ ಅವಾಗ ಕೇಳಿದಾಗ ಅನ್ನೋರು ಈ ಥರ ಮಾಡೋಣ ಅಂತೇಳಿ ಅಲ್ಲಿಂದ ನನ್ನ ಕೈಯಲ್ಲಾದಷ್ಟು ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ನಾನು ಮಾಡ್ತಾಯಿದ್ದೀನಿ. ಮತ್ತು ಆರೋಗ್ಯ ಏನೋ ಒಂದು ಪ್ರಾಬ್ಲಮ್ ಇದೆ ಅದಕ್ಕೂ ಮಾಡೋದಾಗಲಿ, ಒಂದು ಎಜುಕೇಷನ್ ಹುಡುಗರಿಗೆ ಏನೋ ಇದಾಗಲಿ, ಏನೋ ನಮ್ಮ ಕೈಯಲ್ಲಾದಷ್ಟು ನಾವು ಮಾಡಿದೆ, ನಾವು ನೋಡಿ 4 ಜನ ಮಾಡಲಿ ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ನೀವು ಕೂಡ ನಿಮ್ಮ ಸಲಹೆಗಳು ನಮ್ಗೆ ಯಾವಾಗಲೂ ಬೇಕು, ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಬೇಕು. ಯಾಕಂದರೆ ನೀವು ಹಿರಿಯರು, ಎಲ್ಲ ಮಕ್ಕಳನ್ನು ಬೆಳೆಸಿರೋರು, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಬೆಳೆಸಿರೋರು, ನೀವು ನಿಮ್ಮ ಮಾರ್ಗದರ್ಶನ ಇದ್ದರೆ ನಾವು ಏನಾರು ಬೇಕಾದರೂ ಮಾಡ್ಬೋದು. ನೀವು ಒಳ್ಳೆಯ ಒಂದು ಚೆನ್ನಾಗಿ ನೀವು ಆರೋಗ್ಯವಾಗಿರಬೇಕು. ನೀವು ಈ ವಯಸ್ಸಲ್ಲಿ ಕೂಡ ಸಹ ನೀವು ಈ ಥರ ಒಂದು ಸಂಘವನ್ನು ಬೆಳೆಸಿ ಒಂದು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಮಾರ್ಗಸೂಚನೆ ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ನಿಮಗೆ ನಮಸ್ಕಾರ ಮಾಡಬೇಕು. ನೀವು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದೀರಿ. ನೀವು ಯಾವುದೇ ಒಂದು ತಪ್ಪು ಮಾಡಿದ್ರೆ ಈ ತಪ್ಪು ಅಂತ ಡೈರೆಕ್ಟ್ಗೆ ಹೇಳುವಂಥ ನಿಮ್ಗೆ ಶಕ್ತಿ ಇದೆ. ಮೊನ್ನೆ ಒಂದು ಕ್ರೀಡಾ ಒಂದು ನಡೀತಾ ಇದ್ದಾಗ 150 ಹಿರಿಯರು ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅದು ಏನಕ್ಕೆ ಬರ್ತೀರಿ ಅಂದರೆ ನೋಡೋಂದರೆ ನಮ್ಮ ತಾಲೂಕಿನ ಮಕ್ಕಳು ಯಾವ ಥರ ಆಡ್ತಾರೆ, ಯಾವ ಥರ ಬೆಳೀತಾ ಇದ್ದಾರೆ, ಯಾವ ಥರ ಅಂತ ನೋಡಬೇಕು ಅಂತ ಬಂದು ಕೂತ್ಕೊಂಡಿದ್ರೆ ನೋಡಿದೆ ಅವತ್ತು ನಾನು. ಆ ಥರ ಯಾವುದೇ ಒಂದು ಫಂಕ್ಷನ್ ಆದ್ರೂ ಸಹ ನೀವು ಬಂದು ನೋಡ್ತೀರಿ. ಯಾಕಂದರೆ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ರೆ ಅಂದರೆ ಇದು ಒಳ್ಳೆಯ ಕೆಲಸ ಅಂತ ತೋರಿಸ್ತೀರಿ ನೀವು. ಅದಕ್ಕೋಸ್ಕರ ಇದಕ್ಕೆಲ್ಲ ನೀವು ಒಂದು ನಮಗೆ ಒಂದು ಹಿರಿಯರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮ ಗಣ್ಯರ ಜೊತೆಯಲ್ಲಿ ನಮ್ಮ ಹಿರಿಯರು ನೀವೆಲ್ಲರೂ ಕರೆಸಿ ಇವತ್ತು 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ದಾನಿಗಳಾದ ಸತ್ಯಣ್ಣ ಅವರ ಮಾತುಗಳನ್ನು ಕೇಳಿದ್ದೀರ. ಅದರೊಂದಿಗೆ ಅವರೊಂದು ಸೇವೆಯನ್ನು 2 ವಾಕ್ಯದಲ್ಲಿ ಹೇಳಿ
ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸುನುಪಗುಂಟೆನಲ್ಲಿ ಕಂಪ್ಲೀಟ್ ಮನೆ ಬಿದ್ದೋಗಿತ್ತು. ಆ ಮನೆಯಲ್ಲಿರುವಂತಹ ಜನಗಳಿಗೆ ಇನ್ನೊಂದು ಅಕಸ್ಮಾತ್ ಒಂದು ಅಡಿ 1-2 ಅಡಿ ಅಂತರದಲ್ಲಿ ಎಲ್ಲರ ಪ್ರಾಣವೂ ಉಳಿದೋಯ್ತು. ಇದನ್ನು ಮನಗೊಂಡ ಮಾನ್ಯ ಸತ್ಯಣ್ಣವರು ಸುನುಪಗುಂಟೆಗೆ ಹೋಗಿ ಅವರ ಮನೆಯನ್ನು ಪರಿಶೀಲನೆ ಮಾಡಿ ಅವರ ನೊಂದ ಮನಸ್ಸುಗಳಿಗೆ ಧೈರ್ಯ ತುಂಬಿ ನಿಮ್ಮ ಮನೆಯನ್ನು ಕಟ್ಕೊಡಲು ನಾನು ಸಹಾಯ ಮಾಡ್ತೀನಿ ಅಂಥೇಳಿ ದಾನ ಮಾಡಿ ಅವರಿಗೆ ಧೈರ್ಯ ತುಂಬಿ ಬಂದಿರುವಂತಹ ಮಾನ್ಯ ಸತ್ಯಣ್ಣವರು. ನಿಜ, ಅವರ ಒಂದು ದಾನ ಧರ್ಮ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂದರೆ ರೋಟ್ರಿ ಕ್ಲಬ್ಬಿಂದ ಸ್ಟಾರ್ಟ್ ಆಯಿತು. ಇನ್ನು ನಿರಂತರವಾಗಿ ನಡೀತಾ ಇರಲಿ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯಗಳನ್ನು ಕೊಳ್ಳಿ ಅಂತ ಹೇಳ್ತಾ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.